ರಾಜ್ಯ ಕಾಂಗ್ರೆಸ್ನಲ್ಲಿ ಇಲ್ಲಿನ ಕೆಲವೊಂದಷ್ಟು ನಾಯಕರುಗಳ ನಡೆ ಸಾಕಷ್ಟು ಚರ್ಚೆಗೆ ಈಗ ಗ್ರಾಸವಾಗ್ತಾ ಇದೆ. ನೋಡಿ, ಮೊನ್ನೆ ಸದನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು RSS ಗೀತೆಯನ್ನು ಹಾಡಿದ್ದು, ಅದಾದ ನಂತರ ಅವರು ಸಮಜಾಯಿಷಿಯನ್ನು ಕೊಟ್ಟರು. ಬಟ್ ಅದಾದ ಮೇಲೂ ಕೂಡ ಹೈಕಮಾಂಡ್ನಿಂದ ಅವರಿಗೆ ತಾಕೀತು ಬಂತು. ಹೈಕಮಾಂಡ್ನ ನಾಯಕರು ಅದ್ರ ಬಗ್ಗೆ ಕೆಲವೊಂದಷ್ಟು ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ವಿಚಾರ ಹೊರಬಂತು. ಹಾಗಾಗಿ ಅವರು ಬಹಿರಂಗವಾಗಿ ಕ್ಷಮೆ ಕೂಡ ಕೇಳಿದ್ರು, ಅವರು ತಾವು ಹಾಡಿದ್ದ ವಿಚಾರ. ಸೊ ಅದೇನಾದರೂ ಯಾರಿಗಾದರೂ ಹರ್ಟ್ ಆಗಿದ್ರೆ ಅಂತ ಹೇಳಿ. ಅದಾದ ನಂತರ ನಿನ್ನೆ ನಡೆದಿರುವಂಥ ಒಂದು ಘಟನೆ, ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ABVP ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ವಿರೋಧಗಳು ವ್ಯಕ್ತವಾಗ್ತಾ ಇವೆ. ಯಾಕಂತ ಹೇಳಿದ್ರೆ ABVP ಈಗ BJPಯ ಒಂದು ಅಂಗಸಂಸ್ಥೆ. ಸೊ ಹಾಗಾಗಿ ಒಂದು ಸೈದ್ಧಾಂತಿಕವಾದಂಥ ವೈರುಧ್ಯಗಳಿದ್ದಾಗಲೂ ಕೂಡ ಯಾಕೆ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮಕ್ಕೆ ಹೋದ್ರು ಅನ್ನುವಂಥ ಒಂದು ಪ್ರಶ್ನೆ ಈಗ ಮೂಡುತ್ತೆ. ಬಟ್ ಇದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ. ನಾನು ABVP ಕಾರ್ಯಕ್ರಮಕ್ಕೆ ಅಂತ ಹೇಳಿ ಹೋಗಿದ್ದಲ್ಲ, ರಾಣಿ ಅಬ್ಬಕ್ಕದೇವಿಯ ಒಂದು ಮೆರವಣಿಗೆ ನಾನು ಹೋಗುವಾಗ ದಾರಿ ಮಧ್ಯೆ ಇತ್ತು. ಸೊ ಹಾಗಾಗಿ ನಾನು ಇಳಿದು ಹೋಗಿ ಅಲ್ಲಿ ಹೂಗಳನ್ನು ಹಾಕಿ ಬಂದೆ ಅಷ್ಟೇ ಹೊರತು ನಾನೇನು ABVP ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ, ನಾನು ಪಕ್ಕಾ ಕಾಂಗ್ರೆಸ್ಸಿಗ ಅನ್ನೋ ಒಂದು ಮಾತುಗಳನ್ನು ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ನಾನು ಯಾವ ABVP ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ. ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು. ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಷಡಕ್ಷರಿಯವರು ನಾವೆಲ್ಲ ಒಟ್ಟಿಗೆ ಇದ್ದೋ. ರಾಣಿ ಹಬ್ಬಕ್ಕನ್ ಪ್ರೊಸೆಷನ್ ಹೋಗುವಾಗ ಒಂದು ಹೂವು ಹಾಕೋಗಿ ಸ್ವಾಮಿ ಅಂದರು. ಕಾರ್ ನಿಲ್ಲಿಸ್ಬಿಟ್ಟು ಹೂವು ಹಾಕಿದೆ, ಬಂದೆ. ಇಷ್ಟೇ. ಅದಕ್ಕೆ ನಾನು ಯಾವ ABVP ಕಾರ್ಯಕ್ರಮ ಮತ್ತೊಂದು ಏನೂ ಅಟೆಂಡ್ ಮಾಡಿಲ್ಲ. ಇದಕ್ಕೆ ಮೇಲೆ ಅವರೇನಾದರೂ ಯಾರಾದರೂ ಕಾಂಟ್ರವರ್ಸಿ ಮಾಡೋದಿದ್ದರೆ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟನ್ನು ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್. ಯಾವ ರೀತಿ ಬಿಂಬಿಸ್ತಾ ಅದು ಮಾಡ್ಕೊಳ್ಳಿ, ಮಾಡೋರು ನಮ್ಮ ಪೊಲಿಟಿಕಲ್ ಅಡ್ವರ್ಸರಿ.